ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮದು ಓದ್ತಾ ಇದ್ದ ಮೇರೆಗೆ ಮ್ಯಾಗ್ಲ ಮನೆಗೆ ಹೋಗ್ಬೇಕು ಅಂತ ಹಿಂಸೆ ಮಾಡ್ತಿದ್ದ. ರಾತ್ರಿ ಸಡನ್ನಾಗಿ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 6:30ಗೆ ಮಠದ ಬಸ್ಸಿಗೆ ಅಂತ ಬಂದು ಬಟ್ ಹೋಗ್ಬಿಟ್ಟೈತೆ 6:28. ಇನ್ನು ನಮ್ಮದು ಯಾವ ಭಯನ ಹೇಳಿದ್ದ ಕಡೆ ಕರೆಕ್ಟಾಗಿ ಹೋಗ್ಬಿಟ್ಟೈತೆ. ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 7 ಗಂಟೆ ಬಿಡುತ್ತೆ. ನಾವು ಅಷ್ಟೇ ಬಸ್ ಸ್ಟ್ಯಾಂಡಿಗೆ ಬಸ್ ಬಂದು ಇಲ್ಲಿ ನಿಂತೈತೆ ನೋಡ್ರಿ. ಇದೇ ಬಸ್ಸಿಗೆ ಹೋಗೋದು ಡೈರೆಕ್ಟ್ ನಮ್ಮ ಆರ್ಲೂರಿಗೆ ಹೋಗುತ್ತೀವಿ. ಏನು ಯಾಕೆ ಮುಖ ಉಡ್ಸ್ಕೊಂಡ್ಯಾ? ಗಗು ಗುರುವಾರ ಬತ್ತೆ ಬಾ ಹೇಳು ಬಾ. ಯಾಕೆ ಗಗು ಗುರುವಾರ ಬಂತಂತೆ. ನಾವು ಇವತ್ತು ಹೋಗೋಣ ಆಯ್ತಾ? ಮಾತಾಡ್ಸು ಆಯ್ತಾ? ಯಾಕೆ ಹೇಳ್ದಾ? ಬಾ ಹೇಳು. ಧರ್ಮಸ್ಥಳ ಬಸ್ಸು ಡೈರೆಕ್ಟ್ ನಮ್ಮೂರು ಆಲೂರಿಗೆ ಹೋಗುತ್ತೆ. ಕರೆಕ್ಟಾಗಿ 11 ಗಂಟೆಗೆ ಹೋಗುತ್ತೆ. ಮುದ್ದು ನನ್ನನ್ನು ಹಿಂಗೆ ಮಲಸ್ಕೊಂಡು ಹೋಯ್ತಾ ಕರ್ಕೊಂಡು ಒಡೆ ತೊಗೊಂಡಿದ್ದೀವಿ ಮುದ್ದುಗಂತ. ಬೀಳ್ತೀಯ ಕಣೋ ಇಲ್ಲೇ ಕುತ್ಕೊ. ಕಾಡೆ ಬೇತರ ಹತ್ಕೊಬತ್ತವಲ್ಲ. ಇದು ಮುದ್ದುಗೆ ಇಡ್ಲಿ ವಡೆ ಟ್ರೈ ಮಾಡು. ಹಾಸನಿಗೆ ಬಂತು ಇವಾಗ ಬಸ್ಸು ಆಲೂರಿಗೆ ಹೋಗ್ತಿದ್ದು. ಹಾಸನ ಬಸ್ ಸ್ಟ್ಯಾಂಡ್ ಫುಲ್ ರಶ್ ಆಗಿಬಿಟ್ಟಿತ್ತು ಬಸ್ಸು. ಇವನ್ನ ತೊಡೆ ಮೇಲೆ ಮಲಗ್ಬಿಟ್ಟವನೆ ಎಲ್ಲ. ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ತೋರಿಸ್ತೀವಿ. ಇದು ನಮ್ಮ ಹಾಸನದ ದೊಡ್ಡ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ. ಎರಡು 2015-16 ಇಲ್ಲೇ 3 ವರ್ಷ ಕಳೆದು ಬಿಟ್ಟಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ ಸ್ಟ್ಯಾಂಡು, ಕಾಲೇಜು, ಮನೆ ಅಷ್ಟೇ ಓಡಾಡ್ತಿದ್ವಿ. ನೆನ್ನೆ ಹೋಗ್ತಿರ್ಲಿಲ್ಲ ಜಾಸ್ತಿ. ಇವಾಗ ಆಲೂರಿಗೆ ಬಂದ್ವಿ. ನಮ್ಮ ಪಪ್ಪನೂ ನಮ್ಮ ಅತ್ತಿಗೆನೂ ಕಾಯ್ತಿದ್ದಾರೆ. ಅವರು ನಮ್ಮ ಮುದ್ದು ನೋಡೋಕ್ಕೆ ನನ್ನನ್ನು ನೋಡೋಕ್ಕಲ್ಲ. ಇವರು ಅವ್ರ ಜೊತೆ ಕಳಿಸ್ಬಿಟ್ಟು ನಾನು ವಾಪಸ್ಸು ತುಮಕೂರಿಗೆ ಬರ್ತೀನಿ ಆಯ್ತಾ ಮುದ್ದು? ಓಕೆ. ಪಪ್ಪ ಬಂದ ತಕ್ಷಣ ನಮ್ಮ ಪಪ್ಪನ ಜೊತೆ ಹೋಯ್ತಾವೆ ನನ್ನನ್ನು ಬಿಟ್ಟು. ಎಷ್ಟು ಪ್ರೀತಿ ಅಲ್ವಾ? ಹಾಂ ಅಡ್ಡಾಡು. ಮುದ್ದು ಕೋಲೆ ಹಾಕ್ಸ ಬೇರೆ ಹಾಕಿಸೋಣ ಅಂತ ಬಂದಿದ್ದೀವಿ. ಬೇರೆ ತಳನಾ? ಅದೇ ಇರಲ್ಲ ಫ್ರೆಂಡು ಕಣ ಅವರು. ಸಾಗೋಯ್ತು. ಏಯ್ ಪಪ್ಪು ಟ್ಯಾಕ್ಸ್ ಇಟ್ಬಿಟ್ಟಲ್ಲ. ಏನ್ ತಗಸ್ಕೊಂಡೆ ಪಪ್ಪನ ಹತ್ರ? ಹಿಂಗೆ ತಿರ್ಸ್ಬಿಟ್ಟು ತೋರಿಸಿ. ಅವಲೇ ಹಾಕ್ಸಿದ್ ದುಡ್ಡು ವೇಸ್ಟ್, ಅದ್ರಲ್ಲಿ ಬರೀ ಅವ್ರಿಗೆ ಇದು ವೇಸ್ಟ್. ಯಾರು ಬಂಗ ಮಣಿಯಮ್ಮ ಏನಂತ ಹೇಳಿತ್ತು? ಮನೆ ಬರ್ಬೇಡ ಅಂತ ತಾನೇ ಹೇಳಿದ್ದು. ಸುಳ್ಳು ಹೇಳ್ಬೇಡ. ನೀನ್ ಯಾರ ಮಗ? ಮಣಿಯಮ್ಮನ ಮಗನಾ? ಸರಿ ಆಯ್ತು ಬಿಡಪ್ಪ. ಹೌದಾ? ಸರಿ ಆಯ್ತು ಬಿಡಪ್ಪ. ನೀವು ಹೋಗ್ರಿ ತುಮಕೂರಿಗೆ. ಹೌದಾ? ಹೋಗ್ರಿ, ನಿಮ್ಗೇನು ಕೆಲಸ ಇಲ್ಲ, ಹೋಗ್ರಿ.